ಒಂದ್ ಕಡೆ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ, ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಇವತ್ತು ಮುಗ್ದೇ ಹೋಗಿದೆ. ಆದ್ರೆ ಭಾರತದಲ್ಲಿ ಯಾವುದೇ ಚುನಾವಣೆ ನಡೆಯಲಿ, ಸೋತ ಪಕ್ಷಗಳ ಮೊದಲ ಆರೋಪವೇ ಇವಿಎಂ ಹ್ಯಾಕ್. ಅದರಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬಂದಾಗೆಲ್ಲ ವಿಪಕ್ಷಗಳು ವಿದ್ಯುನ್ಮಾನ ಮತಯಂತ್ರವನ್ನ ಅನುಮಾನದ ಕಣ್ಣಲ್ಲಿ ನೋಡಿದಂತಹ ಚುನಾವಣೆಗಳೇ ಇಲ್ಲ. ಹೀಗಾಗಿ ಇವಿಎಂ ಮತ್ತು ವಿವಿಪ್ಯಾಟ್ ವಿಚಾರ ದೇಶದಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಇದೀಗ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಇವಿಎಂ ಬಗ್ಗೆ ಮಹತ್ವದ ಆದೇಶ ಹೊರಬಿದ್ದಿದೆ. ಮತಗಳ ತಾಳೆ ಹಾಕುವಂತಹ ಮನವಿಗೆ ಕೋರ್ಟ್ ಕೊಟ್ಟಿದೆ. ವಿದ್ಯುನ್ಮಾನ ಮತಯಂತ್ರ ಚುನಾವಣೆ ಹೊತ್ತಲ್ಲಿ ಪ್ರತಿ ಬಾರಿಯೂ ಸದ್ದು ಮಾಡುವ ಸಾಧನ. ಮತದಾನ ಪ್ರಕ್ರಿಯೆಯನ್ನ ಅನುಮಾನದ ಬೆರಗುಗಣ್ಣಲ್ಲಿ ನೋಡುವಂತೆ ಮಾಡಿರೋ ಮಷಿನ್. ಆದ್ರೆ ಮಷಿನ್ ಮತದಾನದ ಮೇಲೆ ದೇಶದ ಕೆಲ ಜನರಿಗೆ ವಿಶ್ವಾಸವೇ ಕಮ್ಮಿಯಾಗ್ತಿದೆ. ಇವಿಎಂ ಚಾಲ್ತಿಗೆ ಬಂದು 2 ದಶಕಗಳೇ ಕಳೆದ್ರೂ ಅವುಗಳ ಮೇಲಿರೋ ಡೌಟ್ ಹೆಚ್ಚಾಗ್ತಾ ಇದೆ. ಇದೇ ವಿಚಾರ ಸುಪ್ರೀಂ ಕೋರ್ಟ್ ಕದ ತಟ್ಟುವಂತೆಯೂ ಮಾಡಿದೆ. ಆದ್ರೆ ಕೋರ್ಟ್ ಮೆಟ್ಟಿಲೇರಿದ್ರೂ ಅನುಮಾನಕ್ಕೆ ಔಷಧಿಯಂತೂ ಸಿಕ್ಕಿಲ್ಲ. ಇವಿಎಂ ವಿವಿಪ್ಯಾಟ್ ಮತಗಳ ಹೋಲಿಕೆ ತಿರಸ್ಕಾರ. ಲೋಕ ಸಮರದ ವೇಳೆ ಸುಪ್ರೀಂ ಮಹತ್ವದ ತೀರ್ಪು. ಅನುಮಾನಂ ಪೆದ್ದ ರೋಗಂ ಅನ್ನೋ ಮಾತಿದೆ. ಹಾಗಂತ ಇವಿಎಂ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದವರ ಬಗ್ಗೆ ಹೇಳ್ತಿಲ್ಲ. ಆದ್ರೆ ಇವತ್ತು ಬಂದಿರೋ ತೀರ್ಪು ಮಾತ್ರ ಅನುಮಾನಕ್ಕೆ ಮದ್ದಿಲ್ಲ ಅನ್ನೋ ಮಾತನ್ನ ಹೇಳಿದಂತಿದೆ. ಎಸ್, ಚುನಾವಣೆಗಳಲ್ಲಿ ಚಲಾವಣೆಯಾಗುವ ಇವಿಎಂ ಮತಗಳ ಜೊತೆಗೆ ವಿವಿಪ್ಯಾಟ್ ಸ್ಲಿಪ್ಗಳನ್ನ 100% ಹೋಲಿಕೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳು ಸಲ್ಲಿಕೆಯಾಗಿತ್ತು. ಏಪ್ರಿಲ್ 18ರಂದು ಈ ಅರ್ಜಿಯ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಪೀಠ ಇವತ್ತು ಮಹತ್ವದ ತೀರ್ಪು ಕೊಡ್ತು. ಇವಿಎಂ ಕುರಿತಾದ ಅನುಮಾನಗಳಿಗೆ ತೆರೆ ಎಳೆದಿದೆ. ಇವಿಎಂ ಮತ್ತು ವಿವಿಪ್ಯಾಟ್ಗಳ 100% ತಾಳೆ ಹಾಕುವ ಕ್ರಮ ಕಾರ್ಯಸಾಧುವಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ವಿವಿಧ ದೃಷ್ಟಿಕೋನ ಇರಬೇಕಾಗಿದ್ದು ಮುಖ್ಯ, ಆದ್ರೆ ಅನುಮಾನ ತಪ್ಪು. ಒಂದು ವ್ಯವಸ್ಥೆಯನ್ನ ಕುರುಡಾಗಿ ಅನುಮಾನಿಸುವುದು ತಪ್ಪಾಗತ್ತೆ. ನ್ಯಾಯಾಂಗವಾಗಲಿ ಶಾಸಕಾಂಗವಾಗಲಿ ಅರ್ಥಗರ್ಭಿತ ಟೀಕೆಗಳು ಬೇಕಾಗ್ತದೆ. ಜೊತೆಗೆ ಪ್ರಜಾತಂತ್ರದ ಎಲ್ಲ ಸ್ತಂಭಗಳ ನಡುವೆ ವಿಶ್ವಾಸ ಇರುವುದು ಅಗತ್ಯವಾಗಿದೆ. ಈ ನಂಬಿಕೆ ಸಹಕಾರದ ಸಂಸ್ಕೃತಿ ಬೆಳೆಸಿ ಪ್ರಜಾತಂತ್ರದ ಧ್ವನಿಯಾಗಿ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗೆ ತೀರ್ಪಿನಲ್ಲಿ ಅರ್ಜಿದಾರರಿಗೆ ನಂಬಿಕೆಯ ಪಾಠ ಹೇಳಿದ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತ ಪೀಠ ಇವಿಎಂ ವಿವಿಪ್ಯಾಟ್ ತಾಳೆಗಾಗಿ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನ ವಜಾಗೊಳಿಸಿದೆ. ಸಿಂಬಲ್ ಲೋಡಿಂಗ್ ಯೂನಿಟ್ಗೆ ಸೀಲ್ಗೆ ಸುಪ್ರೀಂ ಆದೇಶ. ಫಲಿತಾಂಶ ಘೋಷಣೆ ಬಳಿಕ ಬರ್ನ್ಟ್ ಮೆಮೊರಿ ಪರಿಶೀಲನೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ನ್ಯಾಯಪೀಠ ತೀರ್ಪಿನ ಜೊತೆಗೆ 2 ಮಹತ್ವದ ನಿರ್ದೇಶನ ಕೊಟ್ಟಿದೆ. ಈ ಮೂಲಕ ಅನುಮಾನ ಇದ್ದವರು ಪಾರದರ್ಶಕ ಮತದಾನದ ಬಗೆಗಿನ ಡೌಟ್ ಅನ್ನ ನಿವಾರಿಸಲು ಮದ್ದನ್ನ ನ್ಯಾಯಾಲಯ ಅರೆದಿದೆ. ವೋಟಿಂಗ್ ಬಳಿಕ ಇವಿಎಂ ಮಷಿನ್ನಲ್ಲಿ ಚಿಹ್ನೆಗಳು ನಮೂದಾಗುತ್ತೆ. ಇದಾದ ಬಳಿಕ ಸಿಂಬಲ್ ಲೋಡಿಂಗ್ ಯೂನಿಟ್ನ ಸೀಲ್ ಮಾಡಬೇಕು. ಈ ಯೂನಿಟ್ ಕನಿಷ್ಠ 45 ದಿನಗಳವರೆಗೆ ಸಂರಕ್ಷಿಸಿ ಇಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಅಲ್ಲದೆ ಫಲಿತಾಂಶದ ಬಳಿಕ ಚುನಾವಣಾ ಅಭ್ಯರ್ಥಿಗಳಿಗೆ ಅನುಮಾನ ಇದ್ದದಕ್ಕೆ ಕ್ರಾಸ್ ವೆರಿಫಿಕೇಷನ್ಗೂ ಸುಪ್ರೀಂ ಅವಕಾಶ ಕೊಟ್ಟಿದೆ. ಇವಿಎಂನ ಮೈಕ್ರೋ ಕಂಟ್ರೋಲ್ನಲ್ಲಿನ ಬರ್ನ್ಟ್ ಮೆಮೊರಿಯನ್ನ ತಂತ್ರಜ್ಞರ ತಂಡದ ಮೂಲಕ ಪರಿಶೀಲನೆ ನಡೆಸಲು ಅವಕಾಶ ಕೊಟ್ಟಿದೆ. ಇದಕ್ಕೆ ತಗಲಬಹುದಾದ ವೆಚ್ಚವನ್ನ ವೆರಿಫಿಕೇಷನ್ ಮಾಡಿದ ಅಭ್ಯರ್ಥಿಯೇ ಭರಿಸಬೇಕಾಗತ್ತೆ. ಒಂದ್ ವೇಳೆ ಇವಿಎಂ ತಿರುಚಿದ್ದು ಗೊತ್ತಾದರೆ ಕಟ್ಟಿದ ಹಣ ರಿಫಂಡ್ ಮಾಡಬಹುದು ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಸಲಹೆ ಕೊಟ್ಟಿದೆ. ಒಟ್ಟಾರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಂತೆ ಸುಪ್ರೀಂ ಕೋರ್ಟ್ ಆದೇಶ ಬಿಜೆಪಿಗೆ ವರವಾಗಿ ಪರಿಣಮಿಸಿದೆ. ಜೊತೆಗೆ ವಿಪಕ್ಷಗಳ ಅನುಮಾನಕ್ಕೆ ಪೆಟ್ಟು ಕೊಡಲು ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.